ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ತಮ್ಮನೇಲಿ ನೋಡೋಣ ಅರ್ಥ ಆಗಿದೆ ಯಾವುದ್ರ ಬಗ್ಗೆ ಅಂತಂದು ಹೇಳ್ಬಿಟ್ಟು, ಹೆಣ್ಮಕ್ಳಿಗೆಲ್ಲರಿಗೂ ಇಷ್ಟ ಆಗುವಂತಹ ನಮ್ಮ ಭಾರತೀಯ ಸಂಪ್ರದಾಯವನ್ನು ಇನ್ನೂ ಉಳಿಸ್ಕೊಂಡ್ಬಂದಿರುವಂತಹ, ಎಲ್ಲರಿಗೂ ಮೆಚ್ಚುಗೆ ಆಗುವಂತಹ, ಎಲ್ಲರೂ ನಮ್ಮ ಟ್ರೆಡಿಷ್ನಲ್ ಒಪ್ತಾರೆ. ಯಾಕೆಂದರೆ ಅಷ್ಟು ಕಸ್ಟಮೈಸೇ ಆ ಥರ ಇದೆ ಅಂತಂದೇ ಹೇಳ್ಬೋದು. ಹಾಗಾಗ್ಬಿಟ್ಟು ನಮ್ಮ ಭಾರತಕ್ಕೆ ಹೆಮ್ಮೆ ತಂದು ಕೊಡುವಂತಹ ಸೀರೆ ಬಗ್ಗೆ ಮಾತಾಡೋಣ ಅಂತಂದು ಹೇಳ್ಬಿಟ್ಟು, ಅದೇ ರೀತಿ ನಾನು ಒಂದು ಟ್ಯಾಗ್ಲೈನಲ್ಲಿ ಮೆನ್ಷನ್ ಮಾಡಿರೋ ಥರ ನನ್ನ ಜೀವನದ ಕೊನೆ ಸೀರೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಹತ್ರ ಏನು ಎತ್ತ ಅಂತ ಶೇರ್ ಮಾಡ್ಕೊಳ್ತೀನಿ. ಅದೇ ರೀತಿ ನನ್ನ ಹತ್ರ ನಾನು ರೀಸೆಂಟಾಗಿ ತೊಗೊಂಡಿರುವಂತಹ 3 ಸೀರೆಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ, ಆಗಿದ್ದರೆ ಇನ್ಯಾಕೆ ತಡ, ವೀಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕೆ ತಡ, ನನ್ನ ಹತ್ರ ನಾನು ಯಾವ್ಯಾವ ಸೀರೆಯನ್ನು ತೊಗೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇ ರೀತಿ ಇದರಲ್ಲಿ ನನಗೆ ಒಂದು ಗಿಫ್ಟ್ ಬಂದಿರೋ ಸ್ಯಾರಿ ಕೂಡ ಇದೆ, ಅದನ್ನು ಕೂಡ ನನಗೆ ಯಾರು ಗಿಫ್ಟ್ ಕೊಟ್ಟಿದ್ದು ಅಂತಂದು ಹೇಳ್ಬಿಟ್ಟು ಹೇಳ್ತೀನಿ. ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಸೀರೆ ಅಂದರೆ ಇಷ್ಟ ಇರಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಸೀರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಸಂಪ್ರದಾಯವನ್ನು ಎತ್ತಿ ತೋರಿಸುವಂತಹ ಒಂದು ಕಾಸ್ಟ್ಯೂಮ್ ಅಂತಂದೇ ಹೇಳ್ಬೋದು. ಬನ್ನಿ, ಆಗಿದ್ದರೆ ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ನಾನು ಮೊದಲನೇದಾಗ್ಬಿಟ್ಟು ಗಿಫ್ಟ್ ಬಂದಿರೋ ಸ್ಯಾರಿಯನ್ನು ತೋರಿಸ್ತೀನಿ. ಅದು ನನಗೆ ಕೊಟ್ಟಿದ್ದು ನನ್ನ ತಮ್ಮ. ಅಂತ ಅಂದರೆ ಈಗ ಊರಲ್ಲಿ ದೇವಸ್ಥಾನದ ಓಪ್ನಿಂಗ್ ಇತ್ತಲ್ವ, ಹಾಗಾಗಿ ಮನೆ ಹೆಣ್ಮಕ್ಳಿಗೆ ಸೀರೆ ತರಬೇಕು ಅಂತ ಹೇಳಿದ್ರಲ್ವ, ನನಗೂ ಮತ್ತು ನನ್ನ ತಂಗಿಗೂ ಸೀರೆ ತೊಗೊಂಬಂದಿದ್ರು. ನನಗೆ ಬಂದುಬಿಟ್ಟು ನಾನು ಈ ಕಲರನ್ನು ತೊಗೊಂಡೆ. ಇದು ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರು ಡಿಫ್ರೆಂಟಾಗಿ ಕಾಣುತ್ತೆ. ಇದು ರಿಯಲ್ ಕಲರಲ್ಲಿ ಬಂದುಬಿಟ್ಟು ಡಿಸ್ಟೆಂಪರ್ ಕಲರು, ಅಂದರೆ ಡಿಸ್ಟೆಂಪರು ಮತ್ತು ಗ್ರೀನು ಮಿಕ್ಸ್ ಇದೆ. ಇದಕ್ಕೆ ಕಾಪರ್ ಬಾರ್ಡ್ರ್ ಬಂದಿದೆ. ತುಂಬ ರಿಚ್ಚಾಗಿ ಕಾಣುತ್ತೆ, ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಬ್ಲ್ಯಾಕ್ ಇದ್ದೀವಲ್ವ, ಹಾಗಾಗಿ ನಮಗೆ ಯಾವ ಕಲರ್ ಒಪ್ಪುತ್ತೆ ಅನ್ನೋದು ನೋಡಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದುಬಿಟ್ಟು ಬ್ಲೌಸ್ ಬಂದು ಡಾರ್ಕ್ ರಾಣಿ ಪಿಂಕಲ್ಲಿ ಬಂದಿದೆ, ಮತ್ತು ಅದಕ್ಕೆ ಅದೇ ಕಾಪರ್ ಬಾರ್ಡ್ರ್ ಬಂದಿದೆ. ಸೀರೆ ಪೂರ ಈ ಥರ ಗೋಲ್ಡ್ ಕಲರು ಬುಟ್ಟ ಬಂದಿದೆ. ಸೀರೆ ಪೂರ ಬಂದಿದೆ, ಇದು ಎಲ್ಲೂ ಮಿಸ್ ಆಗಿಲ್ಲ. ಅದೇ ರೀತಿ ಉಟ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ, ಅದೇ ರೀತಿ ಫಾಲು ಕೂಡ ಏನೂ ಹಾಕ್ಸಿಲ್ಲ. ನೋಡ್ತಿರ್ಬೋದು, ಸುಮ್ಮನೆ ನಾನು ಅದೇ ಥರ ವಿಯರ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳ್ಬಿಟ್ಟು. ಇದರಲ್ಲಿ ಬಾರ್ಡ್ರೇ ಹೈಲೈಟು, ಬಾರ್ಡ್ರ್ ತುಂಬ ರಿಚ್ಚಾಗಿ ಕಾಣುತ್ತೆ. ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು ಅದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೆಲ್ಲ ಬಂದುಬಿಟ್ಟು ಒಂದು 1,500ದಿಂದ ಒಳಗಡೆ ಇದೆ ಇದ್ರ ರೇಂಜು. 1,500 ಯಾವುದು ಮೀರಿಲ್ಲ. ಯಾಕಪ್ಪ ಅಂತಂದರೆ ನಮಗೆ ಬಡ್ಜೆಟ್ ಇರೋದೇ ಅಷ್ಟು, ಹಂಗಾಗ್ಬಿಟ್ಟು ನೋಡಿ ಎಷ್ಟು ರಿಚ್ಚಾಗಿ ಕಾಣುತ್ತೆ. ಬ್ಲ್ಯಾಕ್ ಇರೋರಿಗೂ ಕೂಡ ಇದು ಚೆನ್ನಾಗಿ ಒಪ್ಪುತ್ತೆ. ಪೂರ ಬ್ಲ್ಯಾಕ್ ಇರೋರಿಗೆ ಅಂತಂದರೆ ನಮ್ಮ ಥರ ಹೆಣ್ಗೆಂಪಿರೋರಿಗೆ ಇದು ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತಂದೇ ಹೇಳ್ಬೋದು. ಇದೊಂದು ಸೀರೆ, ಇದು ಬಂದುಬಿಟ್ಟು ನನಗೆ ಗಿಫ್ಟ್ ಬಂದಿದ್ದು, ಹಾಗಾಗಿ ನಾನು ರೇಟೆಲ್ಲ ಮೆನ್ಷನ್ ಮಾಡೋಕ್ಕೋಗಲ್ಲ. ಇದು ಬಂದುಬಿಟ್ಟು ಇದು ರೀಸೆಂಟಾಗಿ ನಾನು ತೊಗೊಂಡಿರೋದು, ಅಂದರೆ ಒಂದು 2-3 ದಿನ ಆಯಿತು ತೊಗೊಂಡು ಅಷ್ಟೇ, ಆವಾಗ ತೊಗೊಂಡಿರೋದು. ಇದು ಬಂದುಬಿಟ್ಟು ಪ್ಯೂರ್ ಸಿಲ್ಕ್ ಸೀರೆ, ಏನು ಕೈಮಗ್ಗದ ಸೀರೆ ಅಂತಾರಲ್ವ, ಅದು. ಇದು ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ, ಹಾಗಾಗಿ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ. ಇದರಲ್ಲಿ ವೆರೈಟಿ ಕಲರ್ಸ್ ಇದ್ವು, ಅಂದರೆ ಡಾರ್ಕ್ ಪಿಂಕು, ಡಾರ್ಕ್ ಗ್ರೀನು, ಮತ್ತು ಲೈಟ್ ಏನು ಗಿಣಿ ಹಸಿರು, ಅದೆಲ್ಲ ಇತ್ತು. ಇದಕ್ಕೆ ಮೆರೂನ್ ಕಲರ್ ಬ್ಲೌಸ್ ಬಂದಿದೆ. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೀರೆನೂ ಕೂಡ ರಿಚ್ ಆಗಿದೆ. ಈಗ ಎಲ್ಲ ನಾವು ನೈಟ್ ಫಂಕ್ಷನ್ಗಳಿಗೆಲ್ಲ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಮದುವೆಗೆಲ್ಲ ಉಡಲಿಕ್ಕೆ ಅಂತಂದು ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದು. ಮೆರೂನ್ ಕಲರಲ್ಲಿ ಬಾರ್ಡ್ರ್ ಬಂದಿದೆ. ವೈಟ್ ಕಲರ್ ಸೀರೆ ಅಂತಂದರೆ ಪೂರ ವೈಟ್ ಅಲ್ಲ, ಒಂಥರ ಫುಲ್ ಮಿಲ್ಕಿ ವೈಟ್ ಅಲ್ಲ, ಏನು ಮಿನಿಸ್ಟರ್ ವೈಟ್ ಅಂತ ಕರೀತಾರಲ್ವ, ಸ್ವಲ್ಪ ಗೋಲ್ಡ್ ಕಲರ್ ಮಿಕ್ಸ್ ಆಗಿದೆ. ಬಾರ್ಡ್ರ್ ತುಂಬ ರಿಚ್ ಆಗಿದೆ. ಸೀರೆಯಲ್ಲಿ ಏನು ಆ ಥರ ಚಿಕ್ಕ ಚಿಕ್ಕ ಬುಟ್ಟ ಬಂದಿದೆಯಲ್ಲ, ಅದು ಸ್ಯಾರಿ ಫುಲ್ ಬಂದಿದೆ. ತುಂಬ ಲುಕ್ಕಾಗಿ ಕಾಣುತ್ತೆ. ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ, ನಾನು ಕೂಡ ಬ್ಲ್ಯಾಕ್ ಇದ್ದೀನಲ್ವ, ಹಾಗಾಗಿ ನಮ್ಮ ಕಲರ್ಗೆ ವೈಟ್ ಒಪ್ಪುತ್ತೆ ಅಂತಂದು ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದ್ರದ್ದು ರೇಂಜ್ ಬಂದುಬಿಟ್ಟು ಗೊತ್ತಿದ್ದರೆ ನೀವು ಗೆಸ್ ಮಾಡಿ ಹೇಳಿ, ನಾನು ಆಮೇಲೆ ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ ಎಷ್ಟಿರ್ಬೋದು ಇದು ಪ್ರೈಸ್ ಬಂದುಬಿಟ್ಟು ಅಂತ. ಯಾಕೆ ಅಂತಂದರೆ ಈಗ ಕೆಲವೊಬ್ಬರು ತುಂಬ ಜನಕ್ಕೆ ಸೀರೆ ಅಂದರೆ ಇಷ್ಟ ಇರುತ್ತೆ, ಕೆಲವೊಬ್ಬರು ಸೀರೆ ನೋಡಿದ ತಕ್ಷಣವೇ ಅದ್ರ ರೇಟ್ ಏನು ಅಂತಂದು ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ, ಹಾಗಾಗಿ ನಾನು ನಿಮ್ಮ ಹತ್ರ ಹೇಳಿದ್ದಷ್ಟೇ. ಇದು ಬಂದುಬಿಟ್ಟು 1500 ಒಳಗೇ ಇರೋದು. ನೀವು ಒಂದ್ಸರಿ ಅದರ ರೇಟ್ನ ಹೇಳಿ. ಸೀರೆ ಮಾತ್ರ ತುಂಬ ಲುಕ್ಕಾಗಿದೆ, ತುಂಬ ಗ್ರ್ಯಾಂಡಾಗಿದೆ.
ತುಂಬ ಚೆನ್ನಾಗಿದೆ. ಉಟ್ಟರೆ ಮಾತ್ರ ತುಂಬ ಸೂಪರಾಗಿ ಕಾಣುತ್ತೆ. ಮೆರೂನ್ ಕಾಂಬಿನೇಷನಲ್ಲಿ ಇರೋದ್ರಿಂದ ಸೀರೆ ಇದು ಏನು ಮೆರೂನ್ ಇದೆ ಅಲ್ವಾ, ಅದೇ ಹೈಲೈಟು ಅಂತಂದೇ ಹೇಳ್ಬೋದು. ಹಾಗಾಗಿ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು ತಗೊಂಡಿದ್ದು. ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ, ಗೋಲ್ಡ್ ಕಲರ್ ಇದೆ ಬಟ್ ಈ ಕಾಂಬಿನೇಷನ್ ಇರಲಿಲ್ಲ ಅಂತಂದೇಳಿ ತೊಗೊಂಡಿದ್ದು. ಇದು ನಾನೇ ತೊಗೊಂಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸೀರೆ ಬ್ಲೂ ಕಲರು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ. ಇದು ಬಂದುಬಿಟ್ಟು ಇದು ಕೂಡ ರೇಟು ನಾನು ಹೇಳ್ಬಿಡ್ತೀನಿ. ಇದು ಬಂದು 1000 ರೂಪಿ ಅಷ್ಟೇ. ನಾವೆಲ್ಲಿ ತೊಗೊಂಡಿದ್ದಪ್ಪ ಅಂತಂದರೆ ಚಿತ್ರದುರ್ಗ ಮತ್ತು ಹೋಲ್ಸೇಲ್ ಅಂಗಡಿಯಲ್ಲಿ. ಹೋಲ್ಸೇಲ್ ಆಗಿರೋದ್ರಿಂದ ನಮಗೆ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ ಅವರು. ನಾವು ಸಿಂಗಲ್ ಸ್ಯಾರಿ ಬೇಕಿದ್ದರೂ ಪರ್ಚೇಸ್ ಮಾಡ್ಕೋಬೋದು. ರಿಟೇಲಾಗಿ ಜಾಸ್ತಿ ಇರುತ್ತೆ ಅಂಗಡಿಗಳಲ್ಲೆಲ್ಲ. ವಿಪುಲು, ವಿಜಯಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ. ಇದು ನಾವು ಇಡೀ ದುರ್ಗಕ್ಕೆ ಇಲ್ಲಿಂದಾನೆ ಅಂತೆ ಹೋಲ್ಸೇಲ್ ಹೋಗೋದು. ಹಾಗಾಗ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ, ಹೋಲ್ಸೇಲಾಗಿ ಕೊಡ್ತಾರೆ ಹೆಂಗೋ ಅಂತಂದೇಳಿ ಹೋಗಿದ್ದು ಅಲ್ಲಿಗೆ. ಅದ್ರ ಹೆಸರು ಬಂದುಬಿಟ್ಟು ನವರತ್ನ ಅಂತಂದು ಹೇಳ್ಬಿಟ್ಟು. ನಿಮಗೆ ಎಲ್ಲ ಥರ ಸ್ಯಾರಿನೂ ಕೂಡ ಸಿಗುತ್ತೆ. ಏನು ಇದು ನೆಟೆಡ್ ಆಗಿರ್ಬೋದು ಅಥವಾ ಫ್ಯಾನ್ಸಿ ಆಗಿರ್ಬೋದು ಅಥವಾ ಪಟ್ಟು ಸೀರೆ, ರೇಷ್ಮೆ ಸೀರೆ ಪ್ರತಿಯೊಂದು ಕೂಡ ಸಿಗುತ್ತೆ. ಇದು ಬಂದುಬಿಟ್ಟು 1000 ರೂಪಿ. ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಸೀರೆ ಮಾತ್ರ ಸೂಪರಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿದ್ದ ರೇಟಿಗೆ ಕ್ವಾಲಿಟಿ ಇದೆ. ಫುಲ್ಲು ಸಾಫ್ಟಾಗಿದೆ ಸಿಲ್ಕ್ ಸೀರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಕಾಂಬಿನೇಷನ್ನು. ಕೆಳಗಡೆ ಬಂದುಬಿಟ್ಟು ಬಾರ್ಡ್ರು ಸ್ವಲ್ಪ ಬ್ರಾಡಾಗಿದೆ, ಅಂದರೆ ದೊಡ್ಡದಾಗಿದೆ. ಮೇಲೆ ಸ್ವಲ್ಪ ಚಿಕ್ಕದಾಗಿದೆ ಬಾರ್ಡ್ರು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದು ಹೇಳ್ಬಿಟ್ಟು. ನಾವು ಬ್ಲ್ಯಾಕ್ ಇದ್ದರೂ ಕೂಡ ಕೆಲವೊಬ್ಬರು ಏನಂತಾರೆ ವೈಟ್ ಇದ್ದರೆ ಮಾತ್ರ ಬ್ಲೂ ಚೆನ್ನಾಗಿ ಕಾಣುತ್ತೆ ಅಂತಾರೆ. ನಮ್ಮ ಥರ ಎಣ್ಗೆಂಪೆ ಇದ್ದರೂ ಕೂಡ ಈ ಕಾಂಬಿನೇಷನ್ನು ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಂದೇ ಹೇಳ್ಬೋದು. ಹಾಗೆ ಇದಕ್ಕೆ ಗ್ರೀನ್ ಕಲರಲ್ಲಿ ಬ್ಲೌಸ್ ಬಂದಿದೆ. ಇದನ್ನು ಕೂಡ ನಾನು ಇನ್ನೂ ಏನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಮತ್ತು ಪಾಲ್ ಹಾಕ್ಸಿಲ್ಲ. ಹಾಗಾಗಿ ಈಗ ನಾನು ಎಂಬ್ರಾಯ್ಡಿಂಗ್ ಕೊಡೋಣ ಅಂತ ಇದ್ದೀನಿ. ಯಾವ ಥರ ಎಂಬ್ರಾಯ್ಡಿಂಗ್ ಮಾಡಿಸ್ತೆ ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ನಿಮಗೇನಾದರೂ ಈ 3 ಸೀರೆಗಳಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ನಾನು ಒಂದು ವೈಟ್ ಸೀರೆ ತೋರಿಸಿದ್ನಲ್ವ, ಅದನ್ನು ಕೂಡ ಎಷ್ಟಿರ್ಬೋದು ರೇಟು ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈಗ ಏನು ನಾವು ಸೀರೆ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಲ್ಲ, ಕೆಲವೊಬ್ಬರು ಸೀರೆ ನೋಡಿದ ತಕ್ಷಣ ಇದು ರೇಟ್ ಇಷ್ಟೇ ಇರ್ಬೋದು, ಅಥವಾ ಇದು ಇದೇ ಕ್ವಾಲಿಟಿಯಲ್ಲಿದೆ, ಅಥವಾ ಇದೇ ಥರ ಬಟ್ಟೆ ಅಂತಂದು ಹೇಳ್ಬಿಟ್ಟು ಬೇಗ ಗ್ರಾಸ್ಪ್ ಮಾಡಿಬಿಡ್ತಾರೆ. ಕೆಲವೊಬ್ಬರು ಸೀರೆ ಲವರ್ಸ್ ಇರ್ತಾರಲ್ವ, ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಅಂತಂದೇ ಹೇಳ್ಬೋದು. ಇದು ಬಂದುಬಿಟ್ಟು ಇನ್ನೊಂದು ಸ್ಯಾರಿ. ಹಾಗೆಯೇ ಈಗ ನಾನು ತೋರಿಸ್ತಿದ್ದೀನಲ್ವ, ಇದು ತುಂಬಾ ಸ್ಪೆಷಲ್ ಸೀರೆ. ಯಾಕಪ್ಪ ಅಂತಂದರೆ ನಾನು ಏನು ಟ್ಯಾಗ್ನೈಲಲ್ಲಿ ಕೊಟ್ಟಿದ್ದೀನಲ್ವ, ಅಂದರೆ ನನ್ನ ಜೀವನದಲ್ಲಿ ಇದು ಕೊನೆ ಸೀರೆ ಅಂತಂದು ಹೇಳ್ಬಿಟ್ಟು. ಯಾಕೆ ಅಂದರೆ ಇದು ನಮ್ಮ ಅಪ್ಪಾಜಿ ಕೊಡಿಸಿದ್ದು. ಸುಮಾರು ಇದು ಒಂದು 15 ವರ್ಷದ ಹಿಂದಿನ ಸ್ಯಾರಿ. ಅಂದರೆ ಈ ಸೀರೆ ತಗೊಂಡು 15 ವರ್ಷ ಆಗಿದೆ. ಈಗಲೂ ಕೂಡ ಏನೇನೂ ಆಗಿಲ್ಲ. ಅದು ತಂದಾಗ ಹೆಂಗಿತ್ತೋ ಅದೇ ಥರ ಇದೆ. ನಾನು ಸುಮಾರು ಸಲ ಉಟ್ಟಿದ್ದೀನಿ ಈ ಸೀರೆಯನ್ನು. ಅಪ್ಪಾಜಿ ನನಗೆ ಅಂತ ಕೊಡಿಸಿದಂಥ ಗಿಫ್ಟು. ಇದಾದಮೇಲೆ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಹಾಗಾಗಿ ನಮ್ಮ ಅಪ್ಪಾಜಿ ಮತ್ತೆ ನನಗೆ ಸೀರೆ ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಕೊಡಿಸಿರುವಂತಹ ಸೀರೆ ಇದು. ಹಾಗಾಗಿ ಕೊನೆ ಸೀರೆನೇ. ಅಂದರೆ ಮತ್ತೆ ಇವಾಗ ಅವರು ಕೊಡ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಕೊಟ್ಟಂಥ ಸೀರೆನ ತುಂಬ ಜೋಪಾನವಾಗಿ ಕಾಪಾಡ್ಕೊಂಬಂದಿದ್ದೀನಿ. ಬ್ಲೌಸ್ ಇದೆ ಬಟ್ ಬ್ಲೌಸ್ ಆಗೋಲ್ಲ. ಈಗಲೂ ಕೂಡ ಎಷ್ಟು ರಿಚ್ಚಾಗಿ ಕಾಣುತ್ತೆ ಅಂದರೆ ಫುಲ್ಲು ಸಾಫ್ಟ್ ಸಿಲ್ಕು. ಆಗ 15 ವರ್ಷದ ಕೆಳಗನೆ ಇದು 800 ರೂಪಾಯಿ ಅಂತಂದೇ ಹೇಳ್ಬೋದು ಈ ಸೀರೆ. ಉಟ್ಟರೆ ಮಾತ್ರ ತುಂಬ ಲುಕ್ಕಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರಲ್ಲಿ ಬಾರ್ಡ್ರ್ ಬಂದಿದೆ. ಸೀರೆ ಪೂರ ಈ ಥರ ಫುಲ್ಲು ಸಾಫ್ಟ್ ಸಿಲ್ಕ್ ಗ್ರೀನ್, ರಿಚ್ ಗ್ರೀನು, ಎಲೆ ಹಸಿರು ಗ್ರೀನು. ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಉಟ್ಟರೆ ಎಷ್ಟು ನೀಟಾಗಿ ಕುತ್ಕೊಳುತ್ತೆ. ಈ ಥರ ಅಳ್ಕೊಳ್ಳೋದಾಗಲಿ ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಮ್ಮ ಅಪ್ಪ ಕೊಡಿಸಿದಂತಹ ಸೀರೆ ಅಂತಂದು ಹೇಳ್ಬಿಟ್ಟು ನನ್ನ ಜೀವನದಲ್ಲಿ ಈ ಸೀರೆ ಮತ್ತು ನಮ್ಮ ಅಪ್ಪಾಜಿ ಬಂದು ಕೊಡ್ಸೋಕ್ಕಾಗೋದು ಇಲ್ಲ, ನಾನು ತೊಗೊಳಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು ಬಂದುಬಿಟ್ಟು ನಮ್ಮ ಅಪ್ಪಾಜಿ ಕೊಡಿಸಿದಂತಹ ಕೊನೆ ಸೀರೆ ಅಂತಂದೇಳಿ ಹೇಳಿದ್ದು. ನನ್ನ ಜೀವನದಲ್ಲಿ ಅದು ಕೊನೆ ಸೀರೆನೇ, ಮತ್ತೆ ನಾವು ತೊಗೊಳಕ್ಕಾಗಲ್ಲ. ಹಾಗಾಗಿ ನಾವು ಈಗ ಕೆಲವೊಬ್ಬರಿಗೆ ಒಂದು ಸೆಂಟಿಮೆಂಟಲ್ ಇರುತ್ತೆ ಫ್ಯಾಮಿಲಿಯಲ್ಲಿ. ನಮ್ಮ ಅಪ್ಪನೇ ಆಗಿರ್ಬೋದು ಅಥವಾ ಅಮ್ಮನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು, ಅವರು ಕೊಡಿಸಿದಂತಹ ಸೀರೆ ಅಂತಲ್ಲ, ಪ್ರತಿಯೊಂದು ವಸ್ತುವಿನ ಮೇಲೆ ಒಂದು ಸೆಂಟಿಮೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ತುಂಬ ಭಾವನಾತ್ಮಕವಾಗಿ ಇಟ್ಕೊಂಡಿರ್ತಾರೆ ಅದನ್ನು. ಹಾಗಾಗಿ ನಾನು ಹೇಳಿದ್ದು ನಿಮಗೆ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ, ಅಥವಾ ನಿಮಗೆ ಯಾರೆಲ್ಲ ನಿಮ್ಮ ಹತ್ರದವರು ಅಥವಾ ನಿಮ್ಮ ಮನಸ್ಸಿಗೆ ಹತ್ರ ಆಗಿರೋರು ಏನಾದರೂ ಗಿಫ್ಟ್ ಕೊಡಿಸಿದ್ರೆ, ನೀವು ಕೂಡ ಇಷ್ಟೇ ಜೋಪಾನವಾಗಿ ಇಟ್ಟಿದ್ರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಮರೆಯೋಕ್ಕಾಗೋದೇ ಇಲ್ಲ ನಮ್ಮ ಜೀವನದಲ್ಲಿ. ಅವರು ಕೊಡಿಸಿರುವಂತಹ ವಸ್ತುಗಳಾಗಿರ್ಬೋದು ಅಥವಾ ಅವರು ಬಿಟ್ಟು ಹೋದಂಥ ನೆನಪುಗಳಾಗಿರ್ಬೋದು,
ಅದನ್ನೇ ನಾವು ಮೆಲುಕು ಹಾಕ್ತಾ ಇರ್ತೀವಿ ಅಂತಂದು ಹೇಳ್ಬೋದು. ಹಾಗಾಗಿ ನಮ್ಮಪ್ಪ ಕೊಡಿಸಿದಂತಹ ಮೊದಲನೇ ಸೀರೆನೂ ಅದೇ, ಲಾಸ್ಟ್ನೇ ಸೀರೆನೂ ನನಗೆ ಅದೇ ಆಗೋಯಿತು ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಅಪ್ಪಾಜಿ ತೀರೋದ್ಮೇಲೆ ನನಗೆ ಮದುವೆ ಆಗಿದ್ದು. ಮದುವೆ ಆಗೋಕ್ಕಿಂತ ಅಪ್ಪಾಜಿ ಇದ್ದಾಗ ಏನಾದರೂ ಮದುವೆ ಆಗಿದ್ದರೆ ಕೊಡಿಸ್ತಿದ್ರೆ ಏನೋ ಗೊತ್ತಿಲ್ಲ, ಅದು ಸೆಕೆಂಡ್ನೇ ಸೀರೆ ಆಗೋದು. ನನ್ನ ಜೀವನದಲ್ಲಿ ನಮ್ಮ ಅಪ್ಪಾಜಿ ಕೊಡಿಸಿದಂತಹ ಮೊದಲ ಸೀರೆ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂತಹ ನೆನಪು ಅದೊಂದೇ ನನಗೆ ಇರೋದು. ಹಾಗಾಗಿ ನನ್ನ ಜೀವನದಲ್ಲಿ ಅಪ್ಪ ಕೊಡಿಸಿರುವಂತಹ ಕೊನೆಯ ಸೀರೆ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಯಾರಿಗೆಲ್ಲ ನಿಮಗೂ ಕೂಡ ಈ ಥರ ಮೆಮೊರೀಸ್ ಇದೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಈ 4 ಸೀರೆಗಳಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಒಂದು ಚಾನಲ್ನ ನಿಮ್ಮ ಒಂದು ಟೈಮನ್ನು ಕೊಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನನ್ನ ಚಾನಲನ್ನು ನೋಡಿ ನನಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಅದಕ್ಕೂ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ನನ್ನ ಒಂದು ಚಾನಲನ್ನು ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ. ಹಳ್ಳಿಯಿಂದ ಮಾಡ್ತಿರೋದ್ರಿಂದ ನಮಗೂ ಸ್ವಲ್ಪ ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹಾಗಿದ್ದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.